ಇನ್ನು ಇವೆಲ್ಲ ಬೆಳವಣಿಗೆಗಳ ನಡುವೆ ನಿರಾಣಿಯವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿನಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಬಗ್ಗೆ ಚರ್ಚೆ ಇಲ್ಲ. ಇನ್ನು ಕೂಡ ವಿಜಯೇಂದ್ರ ಅವರಿಗೆ ಕಾಲಾವಕಾಶ ಇದೆ. ಇದು ಮುರುಗೇಶ್ ನಿರಾಣಿಯವರ ಹೇಳಿಕೆ. ಬಾಗಲಕೋಟೆಯಲ್ಲಿ ಅವರು ಮಾತಾಡಿದ್ರು. ಆದರೆ ಮುಂದುವರೆದು ಹೇಳ್ತಾರೆ, ವರಿಷ್ಠರು ಏನಾದರೂ ನನಗೆ ಜವಾಬ್ದಾರಿ ಕೊಟ್ಟರೆ ರಾಜ್ಯ ಸುತ್ತಾಡಿ ನಾನು ಕೆಲಸ ಮಾಡೋಕ್ಕೆ ತಯಾರಿದ್ದೀನಿ. ಹೈಕಮಾಂಡ್ ಬದಲಾವಣೆ ಬಗ್ಗೆ ನಿರ್ಧಾರ ಮಾಡಿದರೆ ನೋಡಬೇಕು, ಜವಾಬ್ದಾರಿ ಕೊಟ್ಟರೆ ನಿಭಾಯಿಸಲಿಕ್ಕೆ ನಾನು ಸಿದ್ಧವಿದ್ದೀನಿ ಅಂತಾರೆ ಮುರುಗೇಶ್ ನಿರಾಣಿ. ಕರ್ನಾಟಕ ರಾಜ್ಯ BJPಯಲ್ಲಿ ಪ್ರತಿ 3 ವರ್ಷಕ್ಕೊಂದು ಸಲ ಮಂಡಳ ಅಧ್ಯಕ್ಷರಿಂದ ಹಿಡಿದು ರಾಷ್ಟ್ರೀಯ ಅಧ್ಯಕ್ಷರವರೆಗೆ ಬದಲಾವಣೆ ಆಗ್ತಾಯಿದೆ. ಅದೇನಾದರೂ ಸ್ಪೆಷಲ್ ಕೇಸ್ ಅಂತ ಬಂದಾಗ ಮಾತ್ರ ಅವರು ಎಕ್ಸ್ಟೆನ್ಷನ್ ಮಾಡಿರುವಂಥದ್ದು ನಮ್ಮ ಬೈಲಾಸ್ದಲ್ಲಿದೆ. ಆದರೆ ಇವತ್ತು BY ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ 2.5 ವರ್ಷ ಮೇಲೆ ಆಯಿತು. ಇನ್ನೂ ಅವರಿಗೆ ಕಾಲಾವಕಾಶ ಇದೆ ಮತ್ತು ಅವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಒಬ್ಬರು ಯುವಕರಾಗಿ ಸನ್ಮಾನ್ಯ BS ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಅವರ ಮಾರ್ಗದರ್ಶನ ತೆಗೆದುಕೊಂಡು ಇಡೀ ರಾಜ್ಯ ತುಂಬ ಚಕ್ರ ಕಟ್ಕೊಂಡು ಸುತ್ತಾಡ್ತಾ ಇದ್ದಾರೆ. ಆದರೆ ಕೆಲವೊಂದಿಷ್ಟು ಅಸಮಾಧಾನವೂ ಇದೆ. ಅವರು ವಯಸ್ಸಿನ ಚಿಕ್ಕವರಾಗಿರೋದ್ರಿಂದ ಇನ್ನು ಬರುವಂಥ ಉಳಿದಿರುವಂಥ ಸಮಯದಲ್ಲಿ ಅವರು ಹಿರಿಯರ ಮಾರ್ಗದರ್ಶನವನ್ನು ತಗೊಂಡು ಅವರು ಇನ್ನೂ ಪಕ್ಷ ಸಂಘಟನೆ ಕಡೆ ಹೆಚ್ಚಿನ ಗಮನ ಕೊಟ್ಟರೆ ಒಳ್ಳೆಯದಾಗ್ತದೆ ಅನ್ನೋಂಥದ್ದಿದೆ. ಒಂದು ವೇಳೆ ಈಗಾಗಲೇ ಅದನ್ನು ಬದಲಾವಣೆ ಆಗುವಂಥದ್ದು ಎಲ್ಲಿ ಚರ್ಚೆ ಆಗಿಲ್ಲ. ಯಾಕೆ ಇನ್ನೂ 2-3 ಮಂತ್ಸ್ ಇದೆ. ಅದು ಆ 2-3 ಮಂತ್ಸ್ ಆದಮೇಲೆ ಅವ್ರನ್ನೇನಾದರೂ ಬದಲಾವಣೆ ಮಾಡುವಂಥ ಸಂದರ್ಭ ರಾಷ್ಟ್ರೀಯ ನಾಯಕರು ಏನಾದರೂ ತೆಗೆದುಕೊಂಡ್ರೆ ಅವರಾಗಲೇ ನನಗೆ ಜವಾಬ್ದಾರಿಯನ್ನು ಕೊಟ್ಟು ಮಾಡಿದ್ರೆ ಅಂದರೆ ನಾನು ಹಗಲು ರಾತ್ರಿ ರಾಜ್ಯವನ್ನು ಸುತ್ತಾಡಿ ಕೆಲಸ ಮಾಡಲಿಕ್ಕೆ ಸಿದ್ಧನಿದ್ದೇನೆ. ಅವ್ರು ಈಗಾಗಲೇ ಇರೋದ್ರಿಂದ ನಾನೇನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ಅಲ್ಲ.